ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಪ್ರತಿ ಟನ್ಗೆ 3,500 ರೂಪಾಯಿಗಳ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಹಾಗೂ ಬಾಕಿ ಉಳಿದಿರುವಂತಹ ಹಣವನ್ನ ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುತ್ತದೆ ಅಂತ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ತಿಳಿಸಿದ್ದಾರೆ. ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ನವೆಂಬರ್ 6ರಂದು ರಸ್ತೆ ತಡೆ ನಡೆಸಿ ವಿವಿಧ ಸಂಘಟನೆಗಳು ಹಾಗೂ ಎಬಿವಿಪಿ ಸಂಘಟನೆಯ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಇದುವರೆಗೆ ಜಿಲ್ಲಾಧಿಕಾರಿಗಳು ಯಾವುದೇ ಮಾಹಿತಿಯನ್ನ ನೀಡುವುದಿಲ್ಲ. ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರು ಬಂದು ಭೇಟಿ ನೀಡಿರುವುದಿಲ್ಲ. ಯಾವುದೇ ಭರವಸೆ ಮಾತನ್ನು ಸಹ ಹೇಳಿದಿಲ್ಲ. ಹಾಗಾಗಿ ಸ್ಥಳೀಯ ಶಾಸಕ ಜಗದೀಶ್ ಗುಡುಗುಂಟಿ, ಮಾಜಿ ಶಾಸಕ, ಮಾಜಿ ಸಚಿವರ ಸಕ್ಕರೆ ಕಾರ್ಖಾನೆಗಳನ್ನ ಹೊಂದಿದ್ದಾರೆ. ಅವರು ರೈತರ ಬಗ್ಗೆ ಕಾಳಜಿ ತೋರ್ತಾ ಇಲ್ಲ. ಜಮಖಂಡಿ ಮತಕ್ಷೇತ್ರದ ಶಾಸಕ ಜಗದೀಶ್ ಗುಡುಗುಂಟಿರವರಿಗೆ ಯಾವುದೇ ಪುರುಷಾರ್ಥಕ್ಕಾಗಿ ನಾಡೋಜ ಪ್ರಶಸ್ತಿಯನ್ನ ನೀಡಿದ್ದಾರೆ ಎಂಬುದು ತಿಳಿತಾ ಇಲ್ಲ. ನಾಡೋಜ ಪ್ರಶಸ್ತಿಯನ್ನ ನೀಡಿದಂತ ಮಹನೀಯರು ಅದನ್ನ ಮರಳಿ ಪಡೆಯಬೇಕಂತ ಒತ್ತಾಯಿಸುತ್ತೇವೆ ಅಂತ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರ ಸಂಘಟನೆಯ ಮುಖಂಡರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅನೇಕ ರೈತರು ಹಾಜರಿದ್ದರು. ವರದಿ ಮಹಾಯುದ್ಧ ನ್ಯೂಸ್, ಬಾಗಲಕೋಟೆ. ನಾನು ಧರ್ಯಪ್ಪ ದಾನಗೌಡ ಅಂತೇಳಿ ಚಿಕ್ಕಪಡ್ಸಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ನಾವು ಸುಮಾರು ಒಂದು 2 ವರ್ಷದಿಂದ ರೈತರಿಗೋಸ್ಕರ ಏನು ಅನ್ಯಾಯ ಆಗ್ತದೆ ನಮ್ಮ ಜಮಖಂಡಿ ತಾಲೂಕಿನಲ್ಲಿ, ರೈತರಿಗೋಸ್ಕರ ನಾವು ಧ್ವನಿ ಎತ್ತಾ ಇದ್ದೀವಿ. ಇವತ್ತು ಪ್ರಸ್ತುತ ಏನು ಅಂತಂದ್ರೆ 3,500 ರೂಪಾಯಿ ಕಬ್ಬಿಗೆ ಬೆಂಬಲ ಬೆಲೆ ಸಿಗಬೇಕು, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಖರ್ಚು ಹೆಚ್ಚಾಗ್ತಾ ಇದೆ ಅಂತೇಳಿ ಕರ್ನಾಟಕದಾದ್ಯಂತ ಹೋರಾಟ ಇವತ್ತು ನಡೀತಾ ಇದೆ. ಇಲ್ಲಿನ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು, ಈ ಫ್ಯಾಕ್ಟರಿ ಮಾಲೀಕರು ಯಾವುದೇ ಒಂದು ನಾವು ಇಷ್ಟೇ ಕೊಡ್ತೀವಿ ಅನ್ನುವಂಥದ್ದು ಕೂಡ ಯಾರು ಇವತ್ತಿನವರೆಗೂ ಮಾತಾಡಿಲ್ಲ. ದುರ್ದೈವದ ಸಂಗತಿ ಏನು ಅಂತಂದ್ರೆ ಸಕ್ಕರೆ ಸಚಿವರು ಕೂಡ ಇಲ್ಲಿ ಬಂದಿಲ್ಲ, ಆಮೇಲೆ ಉಸ್ತುವಾರಿ ಬಂದಿಲ್ಲ, ಆಮೇಲೆ ಡಿಸಿ ಅವರು ಕೂಡ ಬಂದಿಲ್ಲ. ಡಿಸಿ ಅವರನ್ನ ಇವರು ನಮ್ಮ ಎಸಿ ಅವರು ಕಾಂಟ್ಯಾಕ್ಟ್ ಮಾಡಿ ಏನು ಹೇಳಿದ್ದಾರೆ ಅಂತಂದ್ರೆ 2 ದಿವಸದಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ, ನೀವು ಧರಣಿಯನ್ನ ಹಿಂತಕ್ಕೋಬೇಕು ಅಂತ ಮೊನ್ನಿನ ದಿವಸ ಹೇಳಿದ್ರು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು 2 ದಿವಸ ಸುಮ್ಮನೆ ಕೂತಿದ್ದೀವಿ. ಇವತ್ತು ಮತ್ತೆ ಒಂದು ಸಭೆ ಕರೆದು ತೀರ್ಮಾನ ಮಾಡಿದ್ದೀವಿ. ನಾಳಿನ ದಿವಸ ಎಬಿವಿಪಿ ಮಕ್ಕಳು ಏನಿದ್ದಾರೆ ಅವರೆಲ್ಲ ಬೃಹತ್ ಪ್ರಮಾಣದಲ್ಲಿ ಒಂದು ಸಾಥ್ ಕೊಡ್ತಾ ಇದ್ದಾರೆ ರೈತ ಸಂಘಕ್ಕೆ. ಅವ್ರ ಜೊತೆಗೆ ನಾವು ನಿಂತು ಜಮಖಂಡಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ನಂತರ ನಾಳೆ ಮಧ್ಯಾಹ್ನ ಚಿಕ್ಲಿಗಿ ಕ್ರಾಸ್ನಲ್ಲಿ ಮೊನ್ನೆ ಏನ್ ಮಾಡಿದ್ವಿ ಅದೇ ಜಾಗದಲ್ಲಿ ಒಂದು ನಿಗದಿ ಆಗುವವರೆಗೂ ನಿರಂತರವಾದ ಒಂದು ಹೋರಾಟ ನಡೆಯುತ್ತೆ, ನ್ಯಾಯ ಸಿಗುವವರೆಗೂ ನಡೆಯುತ್ತೆ ಅಂತ. ಅಹೋರಾತ್ರಿ ಅದೇ ನಾವು ನ್ಯಾಯ ಸಿಗುವವರೆಗೂ ಕಂಟಿನ್ಯೂ ಆಗಿ ನಾವು ಧರಣಿಯನ್ನು ಮಾಡ್ತೀವಿ. ಆಮೇಲೆ ವಿವಿಧ ಸಂಘಟನೆಯವರು ಕೂಡ ನಮಗೆ ಸಾಥ್ ಕೊಡ್ತಾ ಇದ್ದಾರೆ, ಮಠಾಧೀಶರು ಸಾಥ್ ಕೊಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಜಮಖಂಡಿ ತಾಲೂಕಿನ ರೈತರಷ್ಟೇ ಅಲ್ಲದೆ ಬಿಜಾಪುರ ಜಿಲ್ಲೆಯಲ್ಲಿ ಬರುವಂತಹ ಏನು ಗಡಿ ಭಾಗದ ರೈತರಿದ್ದಾರೆ ಅವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಸಚಿವರು ಶಾಸಕರು ಏನಾದ್ರು ಭೇಟಿ ಕೊಟ್ಟು ಭರವಸೆ ಕೊಟ್ಟಿದ್ದಾರೆ? ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಏನಾದ್ರು ಭರವಸೆ ಕೊಟ್ಟಿದ್ದಾರೆ? ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಅವರೇ ಜನಪ್ರತಿನಿಧಿಗಳು, ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಅವರೇ ಆಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಅವರು ಇಲ್ಲಿವರೆಗೂ ನಾಟಕ ಆಡ್ಕೊಂಡು ಏನು ಬಂದಾರ, ಆ ನಾಟಕ ಇನ್ನೂ ಮುಂದುವರೆದೈತಿ. ಆದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮುಖ್ಯವಾಗಿ ನಮಗೆ ಉಸ್ತುವಾರಿ ಮತ್ತು ಸಕ್ಕರೆ ಸಚಿವರು ಬರಬೇಕಾಗಿತ್ತು. ಸಕ್ಕರೆ ಸಚಿವರು ಕೊಟ್ಟಂತ ಏನಿದು ಹೇಳಿಕೆ ಏನಿದೆಯಲ್ಲ ಅದನ್ನು ಎಲ್ಲರೂ ಖಂಡಿಸುವಂತದ್ದು ಬೇಜವಾಬ್ದಾರಿ ಹೇಳಿಕೆ. ಅವ್ರು ಹೇಳೋದೇನು ಅದು ಸೆಂಟ್ರಲ್ ಮೇಲೆ ಹಾಕ್ತಾ ಇದ್ದಾರೆ. ಅವ್ರು ಸಕ್ಕರೆ ಸಚಿವರಲ್ವಾ, ಅವರು ಮಧ್ಯ ಪ್ರವೇಶ ಮಾಡಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದು ಅವ್ರು ಏನ್ ಹೇಳ್ತಾ ಇದ್ದಾರೆ, ಇದು ಖಂಡನೀಯ. ಅವರು ಸಕ್ಕರೆ ಸಚಿವರಿದ್ದಾರೆ, ಸಂಬಂಧಪಟ್ಟವರಿದ್ದಾರೆ, ರೈತರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ತಕ್ಕ ಪರಿಹಾರ ಕೊಡುವಂತದ್ದನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಕಬ್ಬಿನಿಂದ ಅಪಾರ ಪ್ರಮಾಣದ ಲಾಭ ಇದೆ. ಆ ಲಾಭಕ್ಕೋಸ್ಕರ ಆ ಲಾಭದಲ್ಲಿ ಆದರೂ ನಮ್ಮ ರೈತರಿಗೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲ ಬೆಲೆಯನ್ನ ಕೊಡಬೇಕು. ಆದರೆ ಸಕ್ಕರೆ ಸಚಿವರು ನಮ್ಮ ರಾಜ್ಯ ಸರ್ಕಾರ ಏನಿಲ್ಲ, ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ ಅವರು. ಅದೇ ಅವರು ಸಕ್ಕರೆ ಸಚಿವರು ಮಾತಾಡಿದ ಮಾತು ಕೇಳಿದ್ರೆ ನಮ್ಗೆ ನಗಿ ಬರ್ತೈತಿ. ಯಾಕಂತಂದ್ರೆ ಅವ್ರು ನನಗೆ ಇದ್ರಾಗ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರ. ಅವ್ರ ದಾಳಂಬ್ರಿ ಬೆಳೆಯಿರಿ, ದ್ರಾಕ್ಷಿ ಬೆಳೆಯಿರಿ, ಕಬ್ಬು ಯಾಕೆ ಬೆಳಿತೀರಿ ಅಂತ ಕೇಳ್ತಾರಪ್ಪ ಅಂದ್ರೆ ಇವ್ರು ಯಾಕೆ ಸಕ್ಕರೆ ಸಚಿವರಾಗ್ಯಾರಂತ ನಾವು ಕೇಳಬೇಕಾಗ್ತೈತಿ. ಯಾವ ಲಾಭಕ್ಕೋಸ್ಕರ ಏನು ಫ್ಯಾಕ್ಟರಿ ಅವ್ರು ಕೊಡುವಂತ ಏನು ಹಪ್ತಾನೋ ಇದೇನು ಕೊಡ್ತಾರಲ್ಲ ಅದಕ್ಕೋಸ್ಕರ ನೀವು ಆದ್ರ ಎಷ್ಟು ದುಡ್ಡು ಕೊಟ್ಟ ಮಂತ್ರಿ ಆಗಿದ್ದೀರಿ, ಎಷ್ಟು ಇಸ್ಕೊಳ್ತಾ ಇದ್ದೀರಿ ಅಂತ ನಾವು ಕೇಳಬೇಕಾಗ್ತೈತಿ. ಏನ್ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾರೆ ನೀವು? ರೈತರ ಪರವಾಗಿ ನಿಲ್ಲಬೇಕು. ಸಕ್ಕರೆ
ಸಕ್ಕರೆ ಸಚಿವರಿದ್ದಾರೆ ಅಂದ್ರೆ ಸಕ್ಕರೆ ಏನು ಸಂಬಂಧಪಟ್ಟಂಗೆ ತೊಂದರೆ ಆಗ್ಲಾರ್ದಂಗೆ ಜನರಿಗೂ ತೊಂದರೆ ಆಗಬಾರ್ದು, ಆ ಸಕ್ಕರೆನೆ ಬೆಳೆಯುವಂತ ರೈತರಿಗೂ ತೊಂದರೆ ಆಗಬಾರ್ದು. ಅದನ್ನ ಅವ್ರು ಮಧ್ಯಸ್ಥಿಕೆ ವಹಿಸಿ ಅವ್ರು ಮಾತಾಡಬೇಕಾಗಿತ್ತು. ಅದು ಎತ್ತಮ ಏನಪ್ಪಾ ಅಂದ್ರೆ ಚೊಲ್ಲಕ್ಕೆ ಹೇಳಿಕೆ ಅದು. ಅಂದ್ರೆ ರೈತರ ಪರವಾಗಿಲ್ಲ ಸಚಿವರು, ರೈತರ ಪರವಾಗಿ ಅವ್ರಿಗೆ ಜ್ಞಾನವೇ ಇಲ್ಲ, ಅವ್ರಿಗೇನು ಸಂಬಂಧ ಇಲ್ಲ ಅಂತ ಮಾತಾಡಕತ್ತಾರಪ್ಪ ಅಂತಂದ್ರ ಅವ್ರು ಓನ್ಲಿ ಬಿಸ್ನೆಸ್ ಮ್ಯಾನ್. ಅವ್ರು ಕೊಡುವಂತ ಸೂಟ್ ಕೇಸಿಗೆ ನಿಂತಾರ ವಿನಃ ರೈತರ ಪರವಾಗಿ ಅವ್ರಿಲ್ಲ. ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಯ ಹೋರಾಟಗಾರರು ಇವತ್ತಿನ ದಿವಸ ಕಬ್ಬು ಬೆಳೆಗಾರರ ಬೆಳೆಗೆ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕೃಷ್ಣಾ ತೀರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮೊನ್ನೆ ತಾನೇ ಚಿಕ್ಕಲ್ಕಿ ಕ್ರಾಸ್ದಿಂದ ಈ ಒಂದು ಹೋರಾಟ ಪ್ರಾರಂಭವಾಗಿದೆ. ಈ ಹೋರಾಟ ಇನ್ನೂ ನಿಂತಿಲ್ಲ. ನಿನ್ನೆಯೂ ಕೂಡ ಜಂಬಿ ಬ್ರಿಡ್ಜ್ ಬಂದ್ ಮಾಡಿ ರಸ್ತೆ ರೋಕೋವನ್ನು ಹೋರಾಟವನ್ನು ಮಾಡಿ ಚಳವಳಿಯನ್ನು ಮಾಡಿ ಈ ಭಾಗದ ರೈತರು ಎಲ್ಲ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ಒಂದು ಪೂರ್ವಭಾವಿ ಸಭೆ ಅಂತೇಳಿ ನಾವು ರೈತರು ಒಂದು ನಿರ್ಣಯ ಮಾಡಿ ನಾಳೆ ಬೆಳಗ್ಗೆ 10 ಗಂಟೆಗೆ ವಿದ್ಯಾರ್ಥಿ ABP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಡಿಯಲ್ಲಿ ಮತ್ತು ವಿವಿಧ ಪರ ಸಂಘಟನೆಗಳು ಆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ನಾಳೆ ದೇಸಾಯಿ ಸರ್ಕಲ್ನಲ್ಲಿ 10 ಗಂಟೆಗೆ ಒಂದು ರಸ್ತೆ ರೋಕೋ ಚಳುವಳಿಯನ್ನು ಮಾಡಿ ಅದರ ನಂತರ ನೇರವಾಗಿ ಬೈಕ್ ರ್ಯಾಲಿ ಮುಖಾಂತರ ಮತ್ತೆ ಚಿಕ್ಕರಿಕಿ ಕ್ರಾಸ್ದಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ತೆಗೆದುಕೊಳ್ಳಕ್ಕೆ ನಿರ್ಣಯವನ್ನು ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಏನು ರೈತರು ಒಂದು ಕಡೆ ಯೋಗ್ಯವಾದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ರೋಡ್ ಮೇಲೆ ಕೂತು ಉಳ್ಳಾಡಿದ್ರು ಕೂಡ ಯೋಗ್ಯವಾದ ಬೆಲೆ ಇವತ್ತು ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇಲ್ಲ. ಇವತ್ತಿನ ಉಸ್ತುವಾರಿ ಮಂತ್ರಿಗಳು ಇಲ್ಲ, ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಲ್ಲ, ಮತ್ತು ಅದೇ ರೀತಿ ಸಕ್ಕರೆ ಮಂತ್ರಿಗಳು ಶಿವಾನಂದ ಪಾಟೀಲ್ರವರು ಬೇಜವಾಬ್ದಾರಿತವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಬಂಧುಗಳೇ, ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ, ನಾ ಕಬ್ಬನ್ನು ಬೆಳೆಯಂಗಿಲ್ಲ, ದಾಳಂಬ್ರಿ ಈ ರೀತಿ ಬೆಳೆಗಳ ಬಗ್ಗೆ ಬೆಳೀರಿ ಅಂತೇಳಿ ರೈತರಿಗೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರ. ಅಂದ್ರೆ ಬೇಜವಾಬ್ದಾರಿತವಾದ ಹೇಳಿಕೆಗಳನ್ನು ನೀಡಬಾರ್ದು. ಆ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯವನ್ನು ಕೊಡಿಸುವಂತ ಕೆಲಸ ಫಸ್ಟ್ ಮಾಡಬೇಕು ಇವರು ಸಕ್ಕರೆ ಮಂತ್ರಿಗಳು. ನಾವು ಸುರೇಶ್ ಹಂಚನಾಳ್ ಅಂತೇಳಿ ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಯ ಸಂಚಾಲಕರು. ಇವತ್ತು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆಗಳಿಂದ ಆಗುತ್ತಿರುವಂತಹ ಅನ್ಯಾಯವನ್ನು ಖಂಡಿಸಿ ಈ ವರ್ಷದ ಹಂಗಾಮಿಗೆ 3,500 ರೂಪಾಯಿ 1 ಟನ್ ಕಬ್ಬಿಗೆ ದರ ನೀಡಬೇಕು ಅಂತ ಆಗ್ರಹಿಸಿ ನಾವು ರೈತಪರ ಚಳವಳಿಯನ್ನು ಈಗಾಗಲೇ ಕಳೆದ ಒಂದು ವಾರದಿಂದ ಹಮ್ಮಿಕೊಂಡಿದ್ದೀವಿ. ವಿವಿಧ ಹಂತಗಳಲ್ಲಿ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೀವಿ. ಮೊದಲನೇದಾಗಿ ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋದ್ರ ಮುಖಾಂತರ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಧರಣಿ ಪ್ರತಿಭಟನೆ ರಸ್ತಾ ರೋಕ ಮಾಡೋದ್ರ ಮುಖಾಂತರ, ಜಂಬಿಗಿ ಬ್ರಿಡ್ಜ್ ಮೇಲೆ ರಸ್ತಾ ರೋಕ ಮಾಡೋದ್ರ ಮುಖಾಂತರ ನಾವು ಹಂತವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮಗೆ ಕಳೆದ 2 ದಿನಗಳಿಂದ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಬಂದಾಗ ಜಮಖಂಡಿಯ ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರು ನಮಗೆ ಮಾತು ಕೊಟ್ಟಿದ್ರು, ನಿಮಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಂದ ದರವನ್ನು ನಾವು ಘೋಷಿಸ್ತೀವಿ, ನಿಮಗೆ ನಾವು ಸಂಪೂರ್ಣವಾದ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟು ಹೋಗಿದ್ರು. ಇಲ್ಲಿವರೆಗೂ ತಾಲೂಕು ಆಡಳಿತ ಆಗಿರ್ಬೋದು, ಇಲ್ಲ ಜಿಲ್ಲಾ ಆಡಳಿತ ಆಗಿರ್ಬೋದು, ಎರಡೂ ಆಡಳಿತ ವ್ಯವಸ್ಥೆಯಿಂದ ನಮ್ಗೆ ಯಾವುದೇ ಸೂಚನೆ ಬರಲಾರದ ಕಾರಣ ನಾವು ಇವತ್ತು ರೈತ ಮುಖಂಡರ ಸಭೆಯನ್ನು ಕರೆದಿದ್ದೀವಿ. ಇವತ್ತು ಸಭೆಯ ತೀರ್ಮಾನ ಏನಾಗಿತ್ತು ಅಂದ್ರೆ, ನಾಳೆಯಿಂದ ನಾವು ಜಮಖಂಡಿಯ ದೇಸಾಯಿ ಸರ್ಕಲ್ನಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡೋದ್ರ ಮುಖಾಂತರ 12 ಗಂಟೆವರೆಗೆ ಜಮಖಂಡಿ ದೇಸಾಯಿ ಸರ್ಕಲ್ನಲ್ಲಿ ಪ್ರತಿಭಟನೆ ಆಗುತ್ತೆ. ಅದಾದ ನಂತರ 12 ಗಂಟೆ ನಂತರ ಮತ್ತೆ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಅಹೋರಾತ್ರಿ ರಸ್ತಾ ರೋಕ ಧರಣಿ ಮುಖಾಂತರ ನಮ್ಮ ಜಿಲ್ಲಾ ಸಾಮಾಜಿಕ ಜಾಲತಾಣ ಉಸ್ತುವಾರಿ. ಇವತ್ತು ನಾವು ಎಲ್ಲ ರೈತರು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದು, ಅದರಂತೆ ನಾಳೆ ಅಖಿಲ ಭಾರತ ವಿದ್ಯಾಪರಿಷತ್ ಸದಸ್ಯರ ಸಹಾಯದಿಂದ ನಾವು ಒಂದು ರೈತ ಚಳವಳಿಯನ್ನು ಆರಂಭ ಮಾಡುತ್ತಿದ್ದು, ನಾಳೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೂ ಈ ಜಮಖಂಡಿ ದೇಸಾಯಿ ಸರ್ಕಲ್ದಲ್ಲಿ ಈ ಒಂದು ಚಳವಳಿ ಆರಂಭಗೊಂಡು ತದನಂತರ ಚಿಕ್ಕಲ್ ಕ್ರಾಸ್ ಕಡೆ ಈ ಒಂದು ಚಳವಳಿ ಹೋಗ್ತಾ ಇದ್ದು, ಅಲ್ಲಿ ಒಂದು ನಮ್ಮ ಏನು ರೈತರ ಬೇಡಿಕೆ ಇದೆಯಲ್ಲ, ಕಬ್ಬಿನ ದರ ಪ್ರತಿ ಟನ್ನಿಗೆ 3,000. ನಾನು ಆನಂದ್ ಕಾಂಬೆ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ.
ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ತುಂಬ ರೈತರು ಏನು ಹೋರಾಟ ಮಾಡ್ತಿದ್ದಾರೆ. ಕಬ್ಬಿಗೆ ಅವರು ಬೆಳೆದಂಥ ಕಬ್ಬಿಗೆ 3,500 ಬೆಲೆ ನಿಗದಿ ಮಾಡಂತ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಜಮಖಂಡಿ ಘಟಕದಿಂದ ಸಂಪೂರ್ಣ ಬೆಂಬಲ ನೀಡ್ತೀವಿ. ಅದೇ ರೀತಿ ನಾಳೆ ದಿನ ಪ್ರತಿಷ್ಠಿತ ದೇಸಾಯಿ ಸರ್ಕಲ್ ಜಮಖಂಡಿಯ ದೇಸಾಯಿ ಸರ್ಕಲ್ದಲ್ಲಿ ಮುಂಜಾನೆ ರೋಡ್ ಬಂದ್ ಮಾಡುವ ಮುಖಾಂತರ ಹೋರಾಟ ಮಾಡಿ ತದನಂತರ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ರಸ್ತೆ ಏನು ಹೆದ್ದಾರಿ ಏನಿದೆ ಅದು ಬಿಜಾಪುರ ಹೆದ್ದಾರಿ ಏನದ ಅದನ್ನ ಬಂದ್ ಮಾಡುವ ಮೂಲಕ ರೈತರ ಪ್ರತಿಭಟನೆ ನಡೀತದ. ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕರ್ನಾಟಕ